ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೀಣಾಸ್ ಗ್ಯಾಲರಿ. ಇವತ್ತಿನ ವಿಡಿಯೋ ಒಳಗಡೆ ಕೆಂಪು ರಂಜಕ ಅಥವಾ ಕೆಂಪು ಖಾರನ ಮಾಡೋದನ್ನು ತೋರಿಸತ್ತೀನಿ. ಮೊದಲು ಒಂದು ಪ್ಯಾನಿಗೆ 250 ಗ್ರಾಮ್ ಆಗುವಷ್ಟು ಕೆಂಪು ಮೆಣಸಿನ್ಕಾಯಿನ ತಗೊಂಡು ನೀಟಾಗಿ ವಾಶ್ ಮಾಡಿ ನೀರಿನ ಅಂಶ ಹೋಗೋ ಮಟ್ಟ ಸ್ವಲ್ಪ ಹಾಗೆ ಡ್ರೈ ಆಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ಒಂದು 2 ಸ್ಪೂನ್ ಎಣ್ಣೆನ ಹಾಕ್ಕೊಂಡಿನಿ. ಸ್ವಲ್ಪ ಸ್ಟೀಮ್ ಮಾಡಲಿಕ್ಕಿಟ್ಟು ಇದನ್ನು ಚಲೋದಂಗೆ ಡೀಪ್ ಫ್ರೈ ಮಾಡ್ಕೋಬೇಕು. ಆಮೇಲೆ ಇವನ್ನ ಒಂದು ಮಿಕ್ಸಿ ಜಾರಿಗೆ ತಗೊಂಡು 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಬೆಳ್ಳುಳ್ಳಿ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯಕಾಳನ್ನು ಫ್ರೈ ಮಾಡ್ಕೊಂಡು ತೆಗೆದಿಟ್ಕೋಬೇಕು ಸೈಡ್ಗೆ. ಆಮೇಲೆ ಎಣ್ಣೆಗೆ ಸ್ವಲ್ಪ ಕರಿಬೇವು ಮತ್ತು ಹುಣಸೆ ಹಣ್ಣನ್ನು ಹಾಕ್ಕೊಂಡು ಸ್ವಲ್ಪ ತಾಳಿಸ್ಕೋಬೇಕು. ಡೀಪಾಗಿ ಫ್ರೈ ಮಾಡೋದು ಬೇಡ. ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಇವಾಗ ಮೆಂತ್ಯಕಾಳನ್ನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿಕೊಂಡು ಆಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಇದನ್ನು ನೀರು ಹಾಕ್ಲಾರ್ದೇ ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಈ ಹದಕ್ಕೆ ರುಬ್ಕೊಂಡು ಇವಾಗ ಒಂದು ಪ್ಯಾನಿಗೆ 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಒಗ್ಗರಣೆಗೆ ಈ ಒಗ್ಗರಣೆಯನ್ನು ಖಾರದೊಳಗೆ ಹಾಕ್ಕೋಬೇಕು. ರಂಜಕದ ಜೊತೆಗೆ ಹಾಕಿ ಇದನ್ನು ಚಲೋ ತಂಗ ಮಿಕ್ಸ್ ಮಾಡಬೇಕು. ಇಷ್ಟು ಮಾಡಿಬಿಟ್ರೆ ರಂಜಕ ಅಥವಾ ಕೆಂಪು ಖಾರ ರೆಡಿ ಆಯ್ತು ನೋಡ್ರಿ. ನೀವು ಈ ಥರ ಮಾಡಿಕೊಂಡು ಟೇಸ್ಟ್ ಮಾಡಿರಿ, ಹೆಂಗಿತ್ತಂತ ಹೇಳಿ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.